ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಈ ಸುದ್ದಿಗಳನ್ನು. ರಕ್ಷಿಸಿ ರಕ್ಷಿಸಿ ಬಂಧಿಸಿ ಬಂಧಿಸಿ ಬಂಧಿಸಿ. ಅವರಿಗೆ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್. ರಾಷ್ಟ್ರ ವಿರೋಧಿ ಶಕ್ತಿಗಳಿಗೆ ಧಿಕ್ಕಾರ ಧಿಕ್ಕಾರ. ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು. ದೇಶ ವಿರೋಧಿ ಕಿಡಿಗೇಡಿಗಳನ್ನು, ದೇಶ ವಿರೋಧಿ ಕಿಡಿಗೇಡಿಗಳನ್ನು ಅರೆಸ್ಟ್ ಮಾಡಿ ಕ್ರಮ ಜರುಗಿಸಬೇಕಂತ ಈ ಸಂಬಂಧದಲ್ಲಿ ಬರ್ಕೊಳ್ತೇನೆ. ಓಕೆ, ಅವರಿಗೆ ನನಗೆ ಯಾರು ಸಂಪರ್ಕದಲ್ಲಿದೆ ಅವ್ರಿಗೆ ಹೇಳಿರ್ತಕ್ಕಂಥ ಇಷ್ಟೇ, ಇನ್ನ ಒಂದು ದಿವಸ ಅಥವಾ 2 ದಿನದಲ್ಲಿ ಇದು ತಿಳಿಯಾಗುತ್ತೆ. ಎಲ್ಲಿದ್ರೆ ಅಲ್ಲೇ ಸೇಫ್ಟಿ ಆಗಿರ್ರಿ. ಅಲ್ಲಿ ಗೌರ್ಮೆಂಟ್ ಆಗಿರ್ಲಿ, ಅಲ್ಲಿ ಡಿಪಾರ್ಟ್ಮೆಂಟ್ಗಳು ಏನ್ ಹೇಳ್ತಾರೆ, ಅಲ್ಲಿ ಯಾರು ಇಲಾಖೆಯವರು ಏನ್ ಹೇಳ್ತಾರೆ ಅದನ್ನ ಸ್ವಲ್ಪ ಫಾಲೋ ಮಾಡಿ. ರಿಸ್ಕ್ ತಗೊಂಡು ಎಲ್ಲಿ ಹೊರಗೆ ಬರಕ್ ಹೋಗ್ಬೇಡಿ, ಎಲ್ಲಿದ್ರೆ ಅಲ್ಲೇ ಒಳಗಡೆ ಅಂತ ಹೇಳಿದ್ದೀನಿ ನಾನು ಅವ್ರಿಗೆ. ಅಲ್ಲ, ಮುಖ್ಯಮಂತ್ರಿ ಅವರು ಅಥವಾ ಸರ್ಕಾರ ಹೇಳದೆ ಹೋಗ್ಬೇಕಾಗತ್ತೆ. ಜವಾಬ್ದಾರಿ ಕೊಟ್ಟು ಹೋಗ್ತೀರಾ? ಖಂಡಿತವಾಗಿ ಹೋಗ್ತೀವಿ, ಯಾವಾಗ್ಲೂ ಹೋಗ್ತೀವಿ, ಸದಾಕಾಲ ಹೋಗ್ತೀವಿ. ಕರ್ನಾಟಕ ಸರ್ವಲ್ ಹೋಗಿ ಹೋಗ್ತೀವಿ. ಇಲ್ಲ, ಮಾತಾಡಿ, ನಾನು ಮಾತಾಡಿ. ಯೂಶಲಿ ರೆಸ್ಕ್ಯೂ ಆಪರೇಷನ್ ಇದ್ರೆ ಎಲ್ಲರೂ ಹೋಗಿ ಮಾಡ್ಬೋದು. ಇದು ಒಂಥರ ಬೇರೆ ತರ ಸಿಚುವೇಶನ್ ಇದೆ. ನನ್ನ ಪ್ರಕಾರ ನಾವು ಹೋದ್ರೂ ಕೂಡ ಒಳಗಡೆ ಏನ್ ಮಾಡಕ್ಕಾಗಲ್ಲ. ಒಳಗಡೆ ಸಮಸ್ಯೆ ಇರೋದ್ರಿಂದ ಮೋಸ್ಟ್ಲಿ ಅಲ್ಲಿರ್ತಕ್ಕಂಥ ಏನೋ ಮಿಲಿಟರಿ ರೂಲ್ ಏನೋ ಬಂದು ಸ್ವಲ್ಪ ನಿಧಾನ ಆಗ್ತಂತಕ್ಕಂಥ ಮಾತುಕತೆ ನನಗೆ ಗೊತ್ತಿದೆ. ಬಟ್ ವಿ ಹ್ಯಾವ್ ಟು ವೇಟ್ ಅಂಡ್ ಸಿ. ಐ ಕ್ಯಾನಾಟ್ ಕಮೆಂಟ್ ಎನಿಥಿಂಗ್ ಆಸ್ ಆಫ್ ನೌ. ಯಾವುದು ಸಚಿವರಾಗಿರ್ತಕ್ಕಂಥ ಸಂತೋಷ್ ಲಾಡ್ ಅವರು ಕಾರ್ಮಿಕರಿಗೆ ಸ್ಮಾರ್ಟ್ ಕಾರ್ಡ್ಗಳ ವಿತರಣೆ ಮಾಡಲು ಕೋಲಾರಕ್ಕೆ ಆಗಮಿಸ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಬಂಗಾರಪೇಟೆ ತಾಲೂಕಿನ ವತಿಯಿಂದ ಗ್ಯಾರಂಟಿ ಸಮಿತಿಗಳ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಪಾರ್ಸಾರಥಿ ಅಣ್ಣವರು, ಕೋಲಾರ ಜಿಲ್ಲಾ ಕಾಂಗ್ರೆಸ್ನ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಚಂದ್ರಾರೆಡ್ಡಿ ಅವರು, ಈ ಭಾಗದ ಯುವ ಮುಖಂಡರಾಗಿರ್ತಕ್ಕಂಥ ನಿತಿನ್ನು, ನಿತೀಶು ಮತ್ತು ನವೀನು, ಲಾರೆನ್ಸು, ಪ್ರಭು, ರಾಜಪ್ಪ, ಪ್ರಭು ಎಲ್ಲ ಮುಖಂಡರು ಕೂಡ ನಾವು ಇಲ್ಲಿಂದ ಬಹಳ ಜನ ಇವತ್ತು ಆ ಸಮಾರಂಭಕ್ಕೆ ಹೊರಟಿದ್ದೇವೆ. ಕಾರಣ ಏನಪ್ಪ ಅಂದರೆ, ಈ ಬಂಗಾರಪೇಟೆ ತಾಲೂಕಿಗೆ ಸನ್ಮಾನ್ಯ ಸಂತೋಷ್ ಲಾಡ್ ಅವರು ಕಾರ್ಮಿಕರ ಮಕ್ಕಳ ಭವಿಷ್ಯಕ್ಕಾಗಿ ಸುಮಾರು 35 ಕೋಟಿ ರೂಪಾಯಿಗಳ ಒಂದು ವಿದ್ಯಾರ್ಥಿ ನಿಲಯವನ್ನು ಇವತ್ತು ಮಂಜೂರು ಮಾಡಿಕೊಟ್ಟಿದ್ದಾರೆ. ಇದರೊಟ್ಟಿಗೆ ಇವತ್ತು ಕಾರ್ಮಿಕರ ಒಂದು ಭವನಕ್ಕಾಗಿ 2 ಕೋಟಿ ರೂಪಾಯಿ ಕೊಡೋದಕ್ಕೆ ಘೋಷಣೆ ಮಾಡಿದ್ದಾರೆ. ಬಹುಶಃ ಸಂತೋಷ್ ಲಾಡ್ ಅವರು ಈ ರಾಜ್ಯ ಕಂಡಂಥ ಉತ್ತಮ ಮಂತ್ರಿ, ಸಮಾಜ ಸೇವಕರು, ಸದಾಕಾಲ ಕೂಡ ಜನರ ಬಗ್ಗೆ, ಜನರ ಒಳಿತಿಗಾಗಿ ದುಡಿತಕ್ಕಂಥ ನಾಯಕರು. ಈ ಪ್ರಪಂಚದಲ್ಲಿ ಎಲ್ಲೇ ಕೂಡ ದುರಂತಗಳಾದಾಗ ಅದರ ಮೊದಲು ಪ್ರತ್ಯಕ್ಷರಾಗ್ತಕ್ಕಂಥದ್ದು ಸಂತೋಷ್ ಲಾಡ್ ಅವರು. ಕಾಶ್ಮೀರದಲ್ಲಿ ಮೊನ್ನೆ ಏನು ಉಗ್ರಗಾಮಿಗಳ ದಾಳಿ ಆಗ್ಬೋದು, ಮತ್ತು ಅನೇಕ ಜಲ ಸಂಬಂಧಪಟ್ಟಂಥ ಸಮಸ್ಯೆಗಳಾಗ್ಬೋದು, ಭೂಕಂಪ ಆಗ್ಬೋದು, ಎಲ್ಲೇ ಕೂಡ ಕನ್ನಡಿಗರು ಪ್ರಪಂಚಾದ್ಯಂತ ಎಲ್ಲೇ ಸಿಲುಕಿದರೂ ಕೂಡ ಆ ಸಂತೋಷ್ ಲಾಡ್ ಅವರು ಮುಂದೆ ಇದ್ದು ಕರ್ನಾಟಕದ ಗೌರವವನ್ನು, ಭಾರತ ಗೌರವವನ್ನು ಉಳಿಸ್ತಕ್ಕಂಥ ಏಕೈಕ ಮಂತ್ರಿಯಾಗಿದ್ದಾರೆ. ಇಂಥ ಮಂತ್ರಿ ನಮಗೆ ಕಾರ್ಮಿಕರಾಗಿ ಸಿಕ್ಕತಕ್ಕಂಥ ಸಂತೋಷ. ಬಹುಶಃ ನಾವೆಲ್ಲ ಕೂಡ ಇವತ್ತು ನನ್ನ ತಾಲೂಕಿನಿಂದ ಸಾವಿರಾರು ಸಂಖ್ಯೆಯಲ್ಲಿ ನಾವೆಲ್ಲ ಹೋಗಿ ಅವರ ಕೈಯನ್ನು ಬಲಪಡಿಸಲಿಕ್ಕೆ ನಮ್ಮ ಕಾರ್ಮಿಕರ ಪರವಾಗಿ
ನಾವೆಲ್ಲ ಹೋಗಿ ಆ ಸಮಾರಂಭದಲ್ಲಿ ಭಾಗವಹಿಸ್ತಾ ಇದ್ದೀವಿ. ಗ್ರಾಂಟ್ ಕೊಡ್ತಕ್ಕಂಥ ಕಮ್ಮಿ, ಬಿಕಾಸ್ ಐ ಡೋಂಟ್ ಹ್ಯಾವ್ ಮಚ್ ಡೆವಲಪ್ಮೆಂಟ್ ಫಂಡಿಗೆ ದುಡ್ಡು ಕೊಡ್ತಕ್ಕಂಥ ನನ್ನ ಇಲಾಖೆ ಅಲ್ಲ. ನಾವು ಕ್ರಮಬದ್ಧವಾಗಿ ಮೊನ್ನೆ ತಾನೇ ನಾವೇನು ಕನ್ಸ್ಟ್ರಕ್ಷನ್ ಬೋರ್ಡ್ನಿಂದ 30 ವಸತಿ ಶಾಲೆಗಳು ಮಾಡ್ಬೇಕಂತ ಇದ್ದೀವಿ. ಒಂದು ಇವತ್ತು ಕೋಲಾರ ಕೊಟ್ಟಾಗಿದೆ, ಮುಂದೆ ಕೊಡ್ತೀವಿ. ಎರಡನೇ ಈ ಫಸ್ಟ್ 31ರಲ್ಲಿ ಒಂದಾಗಿದೆ, ಎರಡನೇ ಹಂತದಲ್ಲಿ ಇನ್ನೊಂದು ಮಾಡ್ತೇವೆ ಸರ್. ನರಸಾಪುರ ಮತ್ತು ಅಂತಂದ್ರೆ ನೀವು ಹೇಳಿರ್ತಕ್ಕ ನಿಜ ಒಪ್ಲೇಬೇಕು. ಐ ವಿಲ್ ನಾಟ್ ಸೇ ಎವ್ರಿಥಿಂಗ್ ಇಸ್ ಪರ್ಫೆಕ್ಟ್, ಬಟ್ ಆಸ್ ಲಾಂಗ್ ಆಸ್ ದೇ ಡೋಂಟ್ ಕಮ್ ಅಂಡ್ ಗಿವ್ ಇನ್ ರೈಟಿಂಗ್ ನಾವೇನು ಮಾಡಕ್ ಬರಲ್ಲ. ಬಹಳಷ್ಟು ಇವನ್ IT ಎಂಪ್ಲಾಯ್ಸ್ ಕೂಡ ನಮ್ಗೆ ರೈಟಿಂಗ್ನ ಕೊಡಲ್ಲ. ಈಗ IT ಎಂಪ್ಲಾಯ್ಸ್ಗೆ ಏನು ಮಾಡ್ತಾರೆ, ಓವರ್ ನೈಟ್ ರಿಟ್ರೆಂಚ್ ಮಾಡಿಬಿಡ್ತಾರೆ, ಬೆಂಚಿಂಗ್ ಮಾಡ್ತಾರೆ, ಬರಲೇಬೇಡ ಅಂತಾರೆ, ಲ್ಯಾಪ್ಟಾಪೇ ಕಸ್ಕೊಂಡ್ಬಿಡ್ತಾರೆ, ಇಮೇಲೆ ಬ್ಲಾಕ್ ಮಾಡ್ತಾರೆ. ಬಟ್ ನೋ ಬಡಿ ವಾಂಟ್ಸ್ ಟು ಕಮ್ ಅಂಡ್ ಗಿವ್ ಕಂಪ್ಲೇಂಟ್. ನಮಗಿಂತ ನೀವೀಗ ನಿಗದಿಪಡಿಸಿ ಕಂಪ್ಲೇಂಟ್ ಕೊಡ್ರಿ, ಈಗ ಬೇಕಾದ್ರೆ ಇಲ್ಲ ನಮ್ಮ ಲೇಬರ್ ಕಮಿಷನರ್ ಇಲ್ಲೇ ಚೆಕ್ ಮಾಡಿಸ್ತಾರೆ. ಅಲ್ಲಲ್ಲ ನೀವು ಹಿಂಗೆ ಹೇಳಕ್ಕಲ್ಲ. ಬಿಜೆಪಿ ಅಲ್ಲ, ಕೇಂದ್ರ ಸರ್ಕಾರದ ಎಲ್ಲ ಮಂತ್ರಿಗಳು ರಾಜೀನಾಮೆ ಕೊಡಬೇಕು. ಕೋಲಾರಿಗೆ ಬಾಂಗ್ಲಾದೇಶದವ್ರು ಬಂದಾರಂತ ನೀವು ಹೇಳ್ತಿದ್ರೆ ಮತ್ತೆ ಉತ್ತರ ಯಾರು ಕೊಡ್ಬೇಕು? ಇದಕ್ಕೆ ಉತ್ತರ ಯಾರು ಕೊಡ್ಬೇಕು? ಕೇಂದ್ರ ಸರ್ಕಾರ ಕೊಡ್ಬೇಕ್ರಿ. ಈಗ ಅದೇ ಹೇಳ್ದಲ್ಲ, ಈಗ 1 ಲಕ್ಷ ಒಬ್ಬ ಸಂಸ್ಥೆಯ ಹೇಳ್ದಲ್ಲ ನಿಮಗೆ, ಅಂಬಾನಿಯವರು 1 ಲಕ್ಷ ಕೋಟಿ ಪ್ರಾಫಿಟ್ ಮಾಡ್ತಾರೆ. ಈಗ ನಮಗೆ ಟ್ಯಾರಿಫ್ ಬಿದ್ದಿರ್ತಕ್ಕಂಥ ಇದು ಚರ್ಚೆ ಆಗ್ಬೇಕಿಂತವಲ್ಲ ಮೇನ್ ಇಂಪಾರ್ಟೆಂಟ್ ಚರ್ಚೆ. ಆಮೇಲೆ ನಾನು 100 ಸಲ ಹೇಳ್ತೀನಿ, ಈ ದೇಶ ಬಿಜೆಪಿದಲ್ಲ, ಈ ದೇಶ ಕಾಂಗ್ರೆಸ್ದು ಅಲ್ಲ. ವಿಚಾರಗಳ ವಿಮರ್ಶೆ ಆಗ್ಬೇಕು, ಅಷ್ಟು ಬಿಟ್ರೆ ಏನು ಒಬ್ಬ ಮನುಷ್ಯ ಏನು ದೇವರಾಗಿ ದೇಶ ಎಲ್ಲ ಬಡತನ ನಿರ್ಮೂಲನೆ ಮಾಡಕ್ಕೆ ಯಾರ ಕೈಲಿ ಆಗಲ್ಲ. ಬಟ್ ಅದೇ ಬೆಳಕಿನ ಸಾಯಂಕಾಲ ನೋಡ್ತಾರೆ ಟಿವಿಯಾಗ, ಬಿಟ್ಟರೆ ಬೇರೆ ಏನಿಲ್ಲ. ಅದಕ್ಕೆ ಬೇಜಾರಾಗುತ್ತೆ ನಮಗೆ. ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.